ಗಿಲ್ಲಿ ಸರಿಯಾಗಿ ಟಾಂಟ್ ಕೊಡ್ತಾನೆ ಅಂತ ಗೊತ್ತಿದ್ರು ಅಶ್ವಿನಿ ಅವರು ಪದೇ ಪದೇ ಅವ್ನು ಕೆದ್ಕೊಂಡೇ ಹೋಗ್ತಾ ಇರ್ತಾರೆ. ಅದ್ಯಾವುದೋ ಒಂದು ವಿಷಯಕ್ಕೇನೋ ಹೇಳ್ತಾರೆ, ನೀನು ಕ್ಯಾಪ್ಟನ್ಸಿ ಆಗ್ಬಿಟ್ರೆ ಏನು ಕೊಂಬಿದ್ಯಾ ಹಂಗೆ ಹಿಂಗೆ ಅಂತ. ಅದಕ್ಕೆ ಗಿಲ್ಲಿ ಹೇಳ್ತಾನೆ, ಫಸ್ಟು ನೀನು ಹಾಕಿ ತೋರಿಸು ಅಂತ. ಆ್ಯಂಡ್ ಕರೆಕ್ಟಾಗಿ ಹೇಳಿದ್ದಾನೆ. ಆಮೇಲೆ ನೀನೇನು ದಬ್ಬಾಕಿದ್ಯಾ ಅಂತ ಯಾವಾಗ ನೋಡಿದ್ರು ಅಶ್ವಿನಿ ಅವ್ರು ಕೇಳ್ತಾನೆ ಇರ್ತಾರೆ. ಬಟ್ ಗಿಲ್ಲಿ ಅದು ಕ್ಯಾಪ್ಟನ್ಸಿ ಫೋಟೋ ತೋರಿಸಿ ನೋಡಿ ಇದನ್ನೇ ದಬ್ಬಾಕಿರೋದು ನಾನು, ಈಗ ನಾನು ಕೇಳ್ತಾ ಇದ್ದೀನಿ ನೀನೇನು ದಬ್ಬಾಕಿದ್ಯಾ ಅಂತ. ಕರೆಕ್ಟಾಗೇ ಹೇಳಿದ್ದಾನೆ. ಇವ್ರು ಹೆಂಗೆ ಅಂತಂದರೆ ಇವ್ರು ಏನೇ ಮಾಡಿದ್ರು ಸರಿ, ಬೇರೆಯವ್ರು ಏನೇ ಮಾಡಿದ್ರು ಅದು ತಪ್ಪು. ಆ್ಯಂಡ್ ಗಿಲ್ಲಿ ಹತ್ರ ಚಾನ್ಸೇ ಇಲ್ಲ. ಸುಮ್ಮನಿದ್ರೇ ಬಿಡಲ್ಲ ಅವನು. ಇನ್ನು ಕೆಣಕೊಂಡು ಬಂದರೆ ಬಿಡ್ತಾನ? ಏನೇನಿದೋ ಎಲ್ಲ ಓಪನ್ನಾಗಿ A to Z ಹೇಳ್ಕೊಡ್ತಾ ಇರ್ತಾನೆ ಸರಿಯಾಗಿ. ಸೊ ಕರೆಕ್ಟಾಗಿ ಇರಬೇಕು ಗುರು. ಸುಮ್ಮನೆ ಏನೋ ಜಗಳ ಮಾಡಬೇಕಲ್ಲ, ಒಂದು TRP ಕೊಡಬೇಕಲ್ಲ, ಒಂದು ಫುಟೇಜ್ ಕೊಡಬೇಕಲ್ಲ ಅಂತ ಸಿಲ್ಲಿ ಮ್ಯಾಟರ್ಗೆಲ್ಲ ಜಗಳ ಆಡೋದು. ಆ್ಯಂಡ್ ಒಂದು ಕ್ಯಾಪ್ಟನ್ಸಿ ಮಾಡೋ ಟೈಮಲ್ಲಿ ಯಾರು ಕೆಲಸ ಮಾಡದೇ ಇರೋದು, ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಾಗ ಅವನು ಟ್ರಿಗರ್ ಆಗುತ್ತೋ ಇಲ್ವೋ? ಗಿಲ್ಲಿ ಮಾಡಿರೋದು ಕರೆಕ್ಟಾಗೇ ಇದೆ ಅಂತ ನನಗನ್ನಿಸ್ತಾ ಇದೆ. ಕ್ಯಾಪ್ಟನ್ಸಿಗೆ ಒಂದು ಬೆಲೆ ಇದೆ, ಆ ಕ್ಯಾಪ್ಟನಿಗೆ ಒಂದು ಬೆಲೆ ಇದೆ. ಅದನ್ನು ಕೊಟ್ಟು ಗೌರವಿಸೋದು ಆ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಗಳ ಜವಾಬ್ದಾರಿಯಾಗಿರುತ್ತೆ ಅದು. ಬಟ್ ಗಿಲ್ಲಿ ಆಗಿದ್ದಾನೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಎಲ್ಲರೂ ಅಷ್ಟೇ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಶ್ವಿನಿ ಅವರಂತೂ ನೆಕ್ಸ್ಟ್ ಲೆವೆಲ್ ಕೇರ್ಲೆಸ್ ಮಾಡ್ತಿದ್ದಾರೆ. ಸೊ ಸುದೀಪ್ ಸರ್ ಬಂದು ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ನಿಮ್ಗೆ ಏನಂತ ಅನಿಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.